ಮುದ್ರೆಗಳಂದ್ರೆ ಏನು? ಮುದ್ರೆಗಳಿಂದ ನಿಜವಾಗ್ಲೂ ನಮ್ಮ ದೇಹದಲ್ಲಿರೋ ಕಾಯಿಲೆ ನಿವಾರಣೆ ಆಗುತ್ತಾ? ಹಾಗಾದರೆ ಮುದ್ರೆಗಳನ್ನು ಹೇಗೆ ಮಾಡೋದು? ಯಾವ್ಯಾವ ರೀತಿಯ ಮುದ್ರೆಗಳಿದೆ? ಸೊ ಇದರೆಲ್ಲದರ ಕುರಿತಾಗಿ ನೀವು ತಿಳ್ಕೊಬೇಕಾ? ಹೋಲ್ಡ್ ಮಾಡಬೇಕು. ಇನ್ನು ಮಿಕ್ಕಿದಂತಹ ಈ 3 ಬೆರಳುಗಳನ್ನು ಎಂಗೇಜ್ ಆಗಿ ಇರಿಸಬೇಕಾಗುತ್ತೆ. ಮುದ್ರೆಗಳಿಂದ ನಮ್ಮ ದೇಹದಲ್ಲಿ ಕಾಯಿಲೆಗಳು ನಿವಾರಣೆ ಆಗುತ್ತಾ? ಸೊ ಹಾಗಾದರೆ ಈ ಮುದ್ರೆಗಳು ಯಾವ ರೀತಿ ನಮ್ಮ ದೇಹಕ್ಕೆ ಸಹಾಯಕಾರಿಯಾಗಿದೆ? ಮುದ್ರೆಗಳು ಯಾವ ರೀತಿಯಾಗಿ ಮಾಡಬೇಕು? ಸೊ ಹಾಗೆ ಮುದ್ರೆಗಳು ಯಾವ್ಯಾವ ರೀತಿಯಾದ ಮುದ್ರೆಗಳನ್ನು ಒಳಗೊಂಡಿದೆ? ಸೊ ಇದರ ಎಲ್ಲದರ ಕುರಿತಾಗಿ ನೀವು ತಿಳ್ಕೊಬೇಕಾ? ಪೋಸ್ಟರಲ್ಲಿ ಈ ಒಂದು ಷಣ್ಮುಖ ಮುದ್ರೆ ಇರುತ್ತೆ. ಸೊ ಅದನ್ನು ಬ್ಯಾಲೆನ್ಸ್ ಮಾಡೋದಕ್ಕೆ ಈ ರೀತಿಯಾಗಿ ನಾವು ಜಲತತ್ವನ ಮಾಡ್ತಾ ಹೋಗ್ತೀವಿ. ಸೊ ಈ ರೀತಿಯಾಗಿ ಪಂಚ ಬೆರಳುಗಳು ಪಂಚತತ್ವಗಳನ್ನು ಬ್ಯಾಲೆನ್ಸ್ ಮಾಡಿ ನಮ್ಮ ದೇಹಕ್ಕೆ ಇರುವಂತಹ ಕಾಯಿಲೆಗಳನ್ನು ನಿವಾರಣೆ ಮಾಡ್ತಾ ಹೋಗುತ್ತೆ. ಸೊ ಈ ರೀತಿಯಾಗಿ ನಾವು ಈ ಒಂದು ಹಸ್ತ ಮುದ್ರೆಗಳನ್ನು ನೋಡಬಹುದಾಗಿದೆ. ಸೊ ಹಾಗೆ ನಿಮ್ಮಲ್ಲಿರುವಂಥ ಪ್ರಾಬ್ಲಮ್ಗಳನ್ನು ಮುದ್ರೆಗಳ ಮುಖಾಂತರವಾಗಿ ನೀವು ನಿವಾರಣೆ ಮಾಡ್ಕೊಬೇಕಾಗಿದ್ದಲ್ಲಿ ಸೊ ನಮ್ಮದೇ ಓಂ ವ್ಯಾಸ ಚಾನಲಲ್ಲಿ ಪ್ರಸಾರವಾಗುತ್ತಿರುವ ಮುದ್ರಾ ಯೋಗವನ್ನು ನೋಡಿ ನಿಮ್ಮ ಪ್ರಾಬ್ಲಮ್ಗಳನ್ನು ನಿವಾರಣೆ ಮಾಡ್ಕೊಳ್ಳಿ. ಹಾಗೆ ಪ್ರಾಕ್ಟೀಸ್ ಮಾಡಿ. ಸೊ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಹಾಗೆ ಲೈಕ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ನಮಸ್ಕಾರ.